ಅಭಿವೃದ್ಧಿ ನೆಪದಲ್ಲಿ ಪೌರಾಯುಕ್ತರ ಖಾಸಗೀಕರ ಮತ್ತು ಸರ್ಕಾರಿ ಕೆರೆ ಮಣ್ಣು ಕೋಳಿ ಫಾರಂಗೆ ಪಾಲು, ಗ್ರಾಮಸ್ಥರ ಆಕ್ರೋಶ. ಚಿಂತಾಮಣಿ ನಗರದ ಅಭಿವೃದ್ಧಿ ಹಾಗೂ ಕ್ರೀಡಾಂಗಣ ನಿರ್ಮಾಣದ ಹೆಸರಿನಲ್ಲಿ ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಮಾಡಿಕೆರೆ ಗ್ರಾಮದ ವ್ಯಾಪ್ತಿಯ ಸರ್ಕಾರಿ ಕೆರೆಯ ಮಣ್ಣನ್ನು ಅಕ್ರಮವಾಗಿ ತಮ್ಮ ವೈಯಕ್ತಿಕ ಕೋಳಿ ಫಾರಂಗೆ ಸಾಗಿಸಿದ್ದಾರೆಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ನಗರದ ಸೊಣ್ಣಶೆಟ್ಟಿಹಳ್ಳಿ ಸಮೀಪದ ಕ್ರಿಕೆಟ್ ಸ್ಟೇಡಿಯಂ ಅಭಿವೃದ್ಧಿಗಾಗಿ ಮಣ್ಣು ಸಾಗಿಸಲಾಗುತ್ತಿದೆ ಎಂಬ ಸೋಗಿನಲ್ಲಿ ಈ ಅಕ್ರಮ ನಡೆಯುತ್ತಿದೆ ಎನ್ನಲಾಗಿದೆ. ಕ್ರೀಡಾಂಗಣದ ಹೆಸರಿನಲ್ಲಿ ಸಾಗುವ ಪ್ರತಿ 5 ಟಿಪ್ಪರ್ಗಳಲ್ಲಿ 3 ನಗರದತ್ತ ಹೋದರೆ ಉಳಿದ 2 ಟಿಪ್ಪರ್ಗಳು ಸದ್ದಿಲ್ಲದೆ ಪೌರಾಯುಕ್ತರ ಖಾಸಗಿ ಕೋಳಿ ಫಾರಂ ಸೇರ್ತಿವೆ ಎಂಬುದು ಪ್ರತಿಭಟನಾಕಾರರ ನೇರ ದೂರು. ಚಿಂತಾಮಣಿ ಕಮಿಷನರ್ ಚಲಪತಿ ಸಾಹೇಬರು ಬಂದು ಪರ್ಮಿಷನ್ ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಮಾಡಿಕೆರೆ ಕೆರೆಯಿಂದ ಮಣ್ಣು ತೆಕ್ಕೊಂಡು ಹೋಗ್ತಾ ಇರ್ತಾರೆ. ಏನು ಸರ್ಕಾರಿ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ನಾವು ಪಿ ಡಿ ಅವ್ರಿಗೆ ಗಮನಕ್ಕೂ ತಂದಿರ್ತೀವಿ. ಏನು ಸರ್ ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ, ಇಲ್ಲ ಸರ್ ಅವ್ರು ಪರ್ಮಿಷನ್ ತೊಗೊಂಡಿದ್ದಾರೆ, ಒಂದೇ ಲೇಯರ್ ಎತ್ತಿ ಇದು ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೇನು ಜಾಸ್ತಿ ಇದು ಮಾಡಲ್ಲ, ಸರ್ಕಾರಿ ಕೆಲಸಕ್ಕೆ ಮಾಡ್ತಾ ಇದ್ದಾರೆ, ಯಾವುದೋ ಸ್ಟೇಡಿಯಂಗೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನಡೀತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ MC ಸಾಹೇಬರು ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನಕ್ಕೆ ತಂದು ಸುಮಾರು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ. ಅವರೇ ಸ್ವತಃ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ಲದೆ ಕೆರೆಗಳು ಮಣ್ಣು ಓಡಿಸಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇವರು ಆ ಪರ್ಮಿಷನ್ ನೆಪದಲ್ಲಿ 2 ಗಾಡಿ ಸರ್ಕಾರಿ ಕೆಲಸಕ್ಕೆ, ಇನ್ನು 3 ಗಾಡಿ ಅವ್ರ ಸ್ವಂತ ಕೆಲಸಕ್ಕೆ ಯೂಸ್ ಮಾಡಿಕೊಂಡು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಸಚಿವರ ಒಂದು ಇದನ್ನು ಅದೇ ಒಂದು ನೆಪವಾಗಿ ಹೇಳ್ಕೊಂಡು ಅವರ ಒಂದು ಕೆಟ್ಟ ಸತ್ತಕ್ಕೆ ಅವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಸರ್. ಸುಮಾರು ಈ ಒಂದು ವಿಚಾರವಾಗಿ ಅಡ್ಡಿಪಡಿಸಿದ್ದಕ್ಕೆ ಗುಂಡಾವರ್ತನೆಯಿಂದ ಮಾತಾಡಿ ಬೆದರಿಕೆ ಹಾಕಿ, ನಿಮ್ಮ ಜಾವರು ಏನು ಕೆಲಸ ನಿಮ್ಮ ತಂದೆ ಹೆಸರನ್ನು ಅದೇ ಬೆದರಿಕೆ ಹಾಕಿರ್ತಾರಂತೆ. ಅವ್ರು ಬಂದು ಕೂಡಲೇ ಬಂದು ಕ್ಷಮಾಪಣೆ ಹೇಳ್ಬೇಕು ಹುಡುಗರಿಗೆ. ಇಲ್ಲ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಗಾಡಿಗಳು ಬಿಡಲ್ಲ, ನಿಲ್ಸಿದೀವಿ ಸರ್, ಬಿಡೋದೇ ಇಲ್ಲ ಮುಂದೆ. ಎಷ್ಟು ಗಾಡಿ ನಿಲ್ಸಿದ್ದೀರಿ? 5 ಗಾಡಿ ನಿಲ್ಸಿದೀವಿ ಸರ್. 3 ಗಾಡಿ ಆಚೆ ಹೋಗಿದೆ, 2 JCB ಆಚೆ ಹೋಗಿದೆ. ಹೋಗಿರೋ 2 JCB ಅಲ್ಲಿ ಒಂದು ನಗರಸಭೆ JCB, ನಗರಸಭೆದು ಸರ್ಕಾರಿ JCB, ಅದು ಕೆರೆಯಲ್ಲಿ ಒಂದು ಇಟ್ಯಾಚಿ ಇದೆ. ಅಭಿವೃದ್ಧಿ ಹೇಳ್ಕೊಂಡು ಕೆರೆ 10-15 ವರ್ಷದಿಂದ ತೆಗಿತಾನೆ ಇದ್ದಾರೆ ಸರ್. ನಾವು ತಡೆ ಮಾಡ್ತಾನೆ ಇದೀವಿ, ಯಾರು ಇಲ್ಲಿವರೆಗೂ ಏನು ಆಕ್ಷನ್ ತಗೊಳ್ಳಿಲ್ಲ. ಇದೊಂದು ಸಿಚುವೇಶನ್ ಅಂತ ಹೇಳ್ಬಿಟ್ಟು ನಾವು ಈಗ ಸ್ಟಾಪ್ ಮಾಡಿದೀವಿ. ಈ ಬಗ್ಗೆ ಸ್ಥಳದಲ್ಲಿ ಅಕ್ರಮವನ್ನು ಪ್ರಶ್ನಿಸಿದ ಗ್ರಾಮಸ್ಥರಿಗೆ ಪೌರಾಯುಕ್ತರು ದರ್ಪ ಪ್ರದರ್ಶಿಸಿದ್ದಲ್ಲದೆ, ಚಿಂತಾಮಣಿಗೆ ಬನ್ನಿ, ನಿಮ್ಮ ಮೇಲೆ ಕೇಸ್ ಹಾಕಿ ಜೈಲಿಗೆ ಅಡ್ತೇನೆಂದು ಬಹಿರಂಗವಾಗಿ ಬೆದರಿಕೆ ಹಾಕಿರುವುದು ಯುವಕರ ಹಾಗೂ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಡೀ ಕೃತ್ಯಕ್ಕೆ ನಗರಸಭೆ ಸರ್ಕಾರಿ JCBಯನ್ನೇ ಬಳಕೆ ಮಾಡಿಕೊಳ್ಳುತ್ತಿರುವುದು ಅಧಿಕಾರಿಗಳ ನೈತಿಕ ಪತನಕ್ಕೆ ಸಾಕ್ಷಿಯಂತಿದೆ. ಗ್ರಾಮಸ್ಥರು ವಾಹನಗಳನ್ನು ತಡೆದು ವಿಚಾರಿಸಲು ಮುಂದಾದ ಕೂಡಲೇ JCB ಸ್ಥಳದಿಂದ ಪರಾರಿಯಾಗಿದೆ. ಇನ್ನು ತಾಲೂಕು ಅನುಮತಿ ಪಂಚಾಯಿತಿ ನೀಡಿರುವ ಪತ್ರದಲ್ಲಿ ಸಂಖ್ಯೆ ನಮೂದಿಸದಿರುವುದು, ಯಾವುದೇ ವಾಹನಗಳ ಮಣ್ಣು ವಾಹನಗಳಿಗೆ ಯಾವುದೇ ಹಾಗೂ ಸಾಗಾಟಕ್ಕೆ ಬಳಸುತ್ತಿರುವ ಅಧಿಕೃತ ದಾಖಲೆಗಳಲ್ಲದಿರುವುದು ಈ ಅಕ್ರಮಕ್ಕೆ ಬಲವಾದ ಸಾಕ್ಷಿಯಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಅವರೇ ಈ ಡ್ರೈವರ್ ಕಾಂಟ್ರಾಕ್ಟ್ ತಗೊಂಡಿರೋದು, ಅವರು ಹೊಡೆದೇ ಇಲ್ಲ ಅಂತ ಇದಾರೆ ಮಣ್ಣು. ಡ್ರೈವರ್ಗಳು ಏನ್ ಹೇಳ್ತಾ ಇದಾರೆ ಈಗ? ಡ್ರೈವರ್ ಅಣ್ಣವ್ರು ಏನ್ ಹೇಳ್ತಾ ಇದಾರೆ? ಮಣ್ಣು ಹೊಡೆದಿದ್ದೀರಿ, ಮತ್ತೆ ನಾವ್ ಹೇಳ್ತಾ ನಿಲ್ಸಿದ್ದೀರಾ ಅಂತ ಮಾತಾಡ್ತಾ ಇದಾರೆ. ಆದ್ನ ಏನ್ ಹೇಳ್ತಾನೆ? ಮಣ್ಣೆ ಹೊಡೆದಿಲ್ಲ. ಇವ್ರು ನಮ್ಮದು ಇಬ್ರು ಏನ್ ಚೆಪ್ತಾಂಡದ ಡ್ರೈವರ್ಲ ಇವಾಗ ಅವ್ರು ಕೇಳ್ತಾ ಇರಲ್ವಾ, ಅದಕ್ಕೇನು ಉತ್ತರ ಹೇಳ್ತೀರಾ? ಮನೆಗೆ ಹೊಡೆದಿದ್ದೀರಲ್ಲ, ಯಾರು ಹೊಡೆದಿದ್ದೀರಾ? ಅಲ್ವಾ, ನಾವೇನಾದ್ರೂ ಪ್ರೆಜರ್ ಮಾಡ್ತಾ ಇದ್ದೀರಾ? ಹೇಳ್ಬೇಕು ಕೆಲಸಕ್ಕೆ ನಾವೇನಾದ್ರೂ ಪ್ರೆಜರ್ ಮಾಡ್ತಾ ಇದ್ದೀರಾ ನಿಮ್ಮನ್ನ? ನೀವ್ ಹೇಳಿ ಅಂತ. ಹೊಡೆದಿರೋದು ನಿಜ ತಾನೆ?
ಗೌರ್ಮೆಂಟ್ ದುಡ್ಡು ಎಲ್ಲ ಹಾಕು ಅಂದ್ರೆ ಅದು ಹಾಕಿದ್ದೀರಾ. ಈ side ಅಲ್ವಾ ಒಂದೇ ಸೆಕೆಂಡ್ ಇವ್ರು ಮಾತ್ರ ತಗೊಳ್ಳಿ. ಇವ್ರದ್ದು ಮಾತ್ರ ಅಣ್ಣ ಮಣ್ಣು ಹೊಡೆದಿದ್ದೀರಾ ತಾನೆ, 2 ಟ್ರಿಪ್ ಹೊಡೆದಿದ್ದೀರಾ. ನಮ್ದೇನು ಪ್ರೆಜರ್ ಇಲ್ವಲ್ಲ, ಹೇಳಬೇಕು ಅನ್ನೋದು ಅಷ್ಟೇ ತಾನೆ. ಯಾವ ಸೈಡ್ ಹೊಡ್ತಾರೆ ಅಣ್ಣ ಮಣ್ಣು ಯಾವ ಸೈಡ್ ಹೊಡ್ತಾರೆ? ಈ ಸೈಡೇ ತಾನೆ. ಇದು ಗೊಳ್ಳಾಳಿ ರೋಡ್ ಅಣ್ಣ, ಈ ಸೈಡ್ ಅವರೇ ಹೊಡ್ಕೊಂಡಿರೋದು. ಅರ್ಥ ಆಯ್ತಾ? ಕಮರ್ಷಿಯಲ್ ಆಗಿ ಅವ್ರ ಹತ್ರ ಒಂದು ಪರ್ಮಿಷನ್ ಇಲ್ಲ, ಏನು ಇಲ್ಲ, ದೌರ್ಜನ್ಯ ಮಾಡ್ತಾರೆ. ಮತ್ತೆ ಬಂದು ನಿನ್ ಯಾವ ಊರು, ನೀನ್ ಏನು, ನಿಮ್ಮ ಅಪ್ಪ ಹೆಸರೇನೋ, ನೀನ್ ನೋಡ್ಕೊಂತೀನ ಟೌನಲ್ಲಿ ಬಾರೋ, ನೀನ್ ನೋಡ್ಕೊಂತೀನಿ ಅಂತ ಮಾತಾಡ್ತಾರೆ. ಯಾರೋ ಕೌನ್ಸಿಲರ್ ಅಂತೆ, ಮುನ್ಸಿಪಲ್ ಕೌನ್ಸಿಲರ್ ಅಂತ, ಕಮಿಷನರ್ ಅಂತ. ಇವಾಗ ಅವರೇ ಹೇಳ್ತಾ ಇದಾರೆ ಅವ್ರಿಗೆ ಹೋಗಿ ಹೊಡ್ಕೊಂಡ್ ಬಂದಿದ್ದೀರಿ ಅಂತ. ಬಟ್ ಅವ್ರು ಮಾತ್ರ ಇಲ್ಲ ಅಂತಾರೆ. ಬಂದು ಕರ್ಕೊಂಡು ಹೋಗಿ ಡ್ರೈವರ್ಗಳೇ ಹೇಳ್ತಾ ಇದಾರಲ್ಲ ಅಣ್ಣ, ಇವಾಗ ಹೊಡೆದಿರೋದಕ್ಕೆ ಸಾಕ್ಷಿ ಇದೆ ಸಾಕ್ತಾ? 50 ಅಡಿ 40 ಅಡಿ ಹೊಡೆದಿದ್ದಾರೆ ಒಂದೊಂದು ಗುಣಿ. ಮಡಿಕೆರೆ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಮಡಿಕೆರೆ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟನೆ ಮಾಡುತ್ತಿದ್ದ ನಮ್ಮ ಕೌನ್ಸಿಲರ್ ಕಮಿಷನರ್ ಆದಂಥ ಚಲಪತಿ ಅವರು ಅಕ್ರಮವಾಗಿ ಮಣ್ಣು ಸಾಗಾಟನೆ ಮಾಡ್ತಿದ್ರು. ಇಲ್ಲಿನ ಬಂದು ನಮ್ಮ ಹುಡುಗರು ಕೇಳಿದಾಗ ಅವ್ರ ಮೇಲೆ ದೌರ್ಜನ್ಯ ಮಾಡಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಜೀವ ಬೆದರಿಕೆ ಹಾಕಿದ್ದಾನೆ. ನಾಳೆ ಬೆಳಗ್ಗೆ ಅವ್ರಿಗೇನಾದ್ರೂ ಹುಡುಗರಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ಕೂಡ ನಮ್ಮ ಕಮಿಷನರ್ ಚಲಪತಿ ಅವರೇ ಕಾರಣ ಆಗುತ್ತಾರೆ. ಅದಕ್ಕೆ ಇಷ್ಟು ಹೇಳಕ್ಕೆ ಬಯಸ್ತೀನಿ, ದಯವಿಟ್ಟು ನೀವು ಒಬ್ಬ ಅಫಿಷಿಯಲ್ ಅಧಿಕಾರಿಯಾಗಿ ಯಾರ ಮಕ್ಕಳಾದ್ರೂ ಏನೋ, ನಿಮ್ಮ ಮಕ್ಕಳಾದ್ರೂ ಒಂದೇ, ನಮ್ಮ ಮಕ್ಕಳಾದ್ರೂ ಒಂದೇ, ದಯವಿಟ್ಟು ನಾಳೆ ಬೆಳಗ್ಗೆ ಯಾರ ಮೇಲೂ ನೀವು ದೌರ್ಜನ್ಯ ಮಾಡಬೇಡಿ. ಯಾಕಂದರೆ ನಿಮಗೆ ಅಂತ ಹೇಳ್ಬಿಟ್ಟು ಒಂದು ಸ್ಥಾನ ಕೊಟ್ಟಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ, ಅದ್ರ ಗೌರವ ಉಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಹೇಳಕ್ಕೆ ಬಯಸ್ತೀನಿ. ಮತ್ತೊಂದೆಡೆ ನಗರದ ಸ್ವಚ್ಛತೆ ಕಾಪಾಡಬೇಕಾದ ಪೌರ ಕಾರ್ಮಿಕರನ್ನು ಪೌರಾಯುಕ್ತರು ತಮ್ಮ ಫಾರಂನ ಕೆಲಸಕ್ಕೆ ಬಳಸಿಕೊಳ್ತಿದ್ದಾರೆಂಬ ಆಘಾತಕಾರಿ ಆರೋಪವು ಕೇಳಿಬಂದಿದೆ. ಅಭಿವೃದ್ಧಿಗಾಗಿ ಕ್ಷೇತ್ರದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಹೋರಾತ್ರಿ ಶ್ರಮಿಸಿ ಅನುದಾನ ತರ್ತಿದ್ರೆ ಈತ ಪೌರಾಯುಕ್ತರು ಇಂತಹ ಕೃತ್ಯಗಳ ಮೂಲಕ ಸಚಿವರ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡ್ತಿದ್ದಾರೆಂದು ಗ್ರಾಮಸ್ಥರು ದೂರಿದ್ದಾರೆ. ಪ್ರಶ್ನಿಸಿದವರ ಮೇಲೆ ಪೌರಾಯುಕ್ತರು ಬೆದರಿಕೆ ಹಾಕಿರುವುದರಿಂದ ತಮಗೆ ಏನೇ ಪ್ರಾಣಾಪಾಯವಾದಲ್ಲಿ ಚಲಪತಿ ಅವರೇ ನೇರ ಕಾರಣರಾಗಿದ್ದು, ಈ ಸಂಬಂಧ ಅವರ ವಿರುದ್ಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದಾಗಿ ನಿರ್ಧರಿಸಿದ್ದು, ಜಿಲ್ಲಾಧಿಕಾರಿಗಳು ಕೂಡಲೇ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಪೌರಾಯುಕ್ತರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸರಿಯಾಗಿ ಒಂದಕ್ಕೂ ಎಫ್ಸಿ ಇಲ್ಲ ಸರ್, ಇನ್ಸೂರೆನ್ಸ್ ಇಲ್ಲ, ಯಾವುದಕ್ಕೂ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನೋ ಸರಿಯಾಗಿ ಒಂದಕ್ಕೂ ಇಲ್ಲ. ಮತ್ತೆ ಈ ಓಡಾಡ್ತಾ ಇರೋ ಅಕ್ಕಪಕ್ಕದಲ್ಲೆಲ್ಲ ಗುಣಿಗೆ ಹಳ್ಳಗಿ ಬಿದ್ದಿದೆ, ಗಾಡಿಗೆ ಹೋಗೋಕ್ಕೂ ದಾರಿ ಇಲ್ಲ ರೋಡಲ್ಲೇ. ಬೆಳೆ ಎಲ್ಲ ಹಾನಿ ಆಗ್ತಾ ಇದೆ. ಉದ್ದಕ್ಕೂ ಕೆರೆ ತನಕ, ಊರಿಂದ ಇಲ್ಲಿ ಕೆರೆ ತನಕ ನೋಡಿ ಬೇಕಾದ್ರೆ ಎಲ್ಲ ಅಕ್ಕಪಕ್ಕ ಬೆಳೆ ಇರೋದು. ಗೋಶಾಲೆ ಇದೆ, ಒಂದು ಗೋಶಾಲೆಗೆಲ್ಲ ಮೇವೆಲ್ಲ ಅಲ್ಲೇ ರೆಡಿ ಆಗೋದು. ಅದೇ ಮೇವು ಎಲ್ಲ ಧೂಳು ಕುತ್ಕೊಂಡು ಗೋಶಾಲೆ ಹಸುಗೆಲ್ಲ ಮೇವು ಆ ಥರ ತಿನ್ನುತ್ತೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೂ ಆಗ್ಬೋದು ಇವ್ರಿಗೆ. ಕಮರ್ಷಿಯಲ್ ಆಗಿ ಅವ್ರು ಬದುಕಬೇಕಷ್ಟೇ. ಕೆಲಸದವ್ರನ್ನೆಲ್ಲ ಕರ್ಕೊಂಡ್ಬಂದು ಇವ್ರು ಸ್ವಂತ ಕೆಲಸಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಆ ಚಿಂತಾಮಣಿಯಲ್ಲಿ ನೋಡಿದ್ರೆ ರೋಡ್ ಸೈಡೆಲ್ಲ ಬರೀ ಕಸನೇ ಬಿದ್ದಿರುತ್ತೆ. ಇಲ್ಲಿ ನೋಡಿದ್ರೆ ಇವ್ರ ತೋಟ, ಇವ್ರ ಮನೆ ಕ್ಲೀನ್ ಆಗಿರ್ಬೇಕಷ್ಟೇ. ಮುನ್ಸಿಪಲ್ ಕೆಲಸದವ್ರು ಕರ್ಕೊಬೋದು, ಕೆಲಸ ಮಾಡಿಸೋದು. ಮುನ್ಸಿಪಲ್ ವೆಹಿಕಲ್ಸ್ ಇಟ್ಕೊಬೋದು, ಇವ್ರು ಸ್ವಂತ ಕೆಲಸ ಮಾಡಿಸ್ಕೊಡೋದು. ಮಣ್ಣು ಗಣಿಗಾರಿಕೆ ಮಾಡ್ತಿದ್ರು. ಯಾರಿಗೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 3 ಟಿಪ್ಪರ್ ಪರ್ಮಿಷನ್ ತಗೊಂಡ್ಬಂದಿದ್ದಾರೆ. ಇದ್ರ ಹತ್ರ ಚಿಂತಾಮಣಿ ಹತ್ರ ಬಂದು ಸ್ಟೇಡಿಯಂಗೆ ಅಂತ ಹೇಳ್ಬಿಟ್ಟು 3 ಟಿಪ್ಪರ್ ಗಾಡಿಗಳು ಪರ್ಮಿಷನ್ ತೊಗೊಂಡಿದ್ದಾರೆ. ಇನ್ನೊಂದು 3 ಕಮರ್ಷಿಯಲ್ ವೆಹಿಕಲ್ಸು ಬೇರೆ ಕಡೆ ತೊಗೊಂಡು ಹೋಗ್ತಿದ್ರಂತೆ. ಅದಕ್ಕೆ ನಮ್ಮ ಹುಡುಗರು ಇದ್ಕೊಂಡು ಅದಕ್ಕೆ ಏನಕ್ಕೆ ಈ ಥರ ಮಾಡ್ತಿದ್ರು ಅಂತ ಹೇಳಿದಕ್ಕೆ ಯಾರೋ ಕಮಿಷನರ್ ಸಾಹೇಬ್ರಂತೆ, ನೀನು ಯಾರು, ನಿನ್ನ ಹೆಸರೇನು, ನೀನು ನೋಡ್ಕೊತೀನಿ ಈ ಥರ ಹೇಳ್ಬಿಟ್ಟು ಹೋದ್ರಂತೆ. ಅದಕ್ಕೋಸ್ಕರ ಅದರಲ್ಲಿ ಬೇರೆ ಕೆರಳಿರೋ ಗಿಡ ಮರಗಳೆಲ್ಲ ಕ್ಲೀನಾಗಿ ಇದು ಮಾಡಿಬಿಟ್ಟಿದ್ದಾರೆ. ಸೊ ಒಂದೊಂದು ಗುಡಿ ಬಂದು 60-70 ಅಡಿ ಗಂಟೆ ಇದೆ. ಅದು ಯಾರನ್ನ ಆಕಸ್ಮಿಕ ಅದರಲ್ಲಿ ಬಿದ್ದರೂ ಸಹ ಎದ್ದೇಳೋಕ್ಕಾಗಲ್ಲ. ಲಾಸ್ಟ್ ಟೈಮಲ್ಲಿ ನಮ್ಮೂರಲ್ಲಿ ವೆಂಕಟರೆಡ್ಡಿ ಅಂತ ಹೇಳ್ಬಿಟ್ಟು ಕುರಿ ತಳಿಯೋಕೆ ಹೋಗಿ ಅದರಲ್ಲಿ ಬಿದ್ದು ಸತ್ತು ಹೋದರು. ಸೊ ಆ ಉದ್ದೇಶದಿಂದ ನಮ್ಮೂರಲ್ಲಿ ಮಣ್ಣು ದಯವಿಟ್ಟು ಎತ್ತಬೇಡ ಅಂತ ಹೇಳ್ಬಿಟ್ಟು ಇವತ್ತು ಗಾಡಿಗಳನ್ನು ತಡೆ ಹಿಡಿದರು. ಎಂಜಿ ರಾಜೇಶ್, ಮುಖಂಡ ಮಣಿಕಂಠ ವಿ ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹರೀಶ್, ಲಕ್ಷ್ಮೀರೆಡ್ಡಿ, ಮುರಳಿ ಶ್ರೀನಿವಾಸ್, ಎಂಎಸ್ ಶ್ರೀನಾಥ್, ಸುದೀಪ್ ರೆಡ್ಡಿ, ನಂದೀಶ್ ಮಂಜುನಾಥ್, ಆರ್ಎ ನವೀನ್, ಮಂಜುನಾಥ್ ರೆಡ್ಡಿ, ಪ್ರಭಾಕರ್, ಮಲ್ಲಿರೆಡ್ಡಿ, ಚೌಡರೆಡ್ಡಿ, ಶಿವರಾಜ್, ಯುವರಾಜ್, ಜಿಎನ್ ವಿಜಯ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು.